ವೆಲ್ಕಮ್ ಟು ಮೈ ಚಾನಲ್ ಮಮತಾ ಕ್ರಿಯೇಟ್ಸ್. ನಾನು ಮಮತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ, ಓಕೆನಾ? ತುಂಬ ದಿನ ಆಗಿತ್ತು ಫ್ರೆಂಡ್ಸ್, ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಮಾಡಿರಲಿಲ್ಲ. ಇವತ್ತು ಅಲ್ಲಿ ಹಾಲಿನ ಕೆನೆ ಇತ್ತು, ಸೊ ಬೆಣ್ಣೆ ಮಾಡಬೇಕಾಗಿತ್ತು. ಹಾಗಾಗಿ ಸರಿ ಅದನ್ನು ಹೇಗೆ ಮಾಡ್ತೀನಿ, ಬೆಣ್ಣೆ ಮತ್ತು ತುಪ್ಪ ಹೇಗೆ ಮಾಡೋದು ಅದನ್ನು ಒಂದು ವೀಡಿಯೋ ಮಾಡ್ಕೊಳ್ಳೋಣ, ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಆ ವೀಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ಅಪ್ಲೋಡ್ ಕೂಡ ಮಾಡ್ತೀನಿ. ಮೇ ಬಿ ನಿಮಗೆ ಅದು ವೀಡಿಯೋ ಇಷ್ಟ ಆಗುತ್ತೆ ಅನಿಸುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಅಂದರೆ ಮನೆಯಲ್ಲೇ ಬೆಣ್ಣೆ ಹೇಗೆ ಮಾಡ್ಕೊಳ್ತಾರೆ ಅಂತ ಆಲ್ಮೋಸ್ಟ್ ಈ ರೆಸಿಪಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಆದರೂ ನಾನು ಹೇಗೆ ಮಾಡ್ಕೊಳ್ತೀನಿ ಅಂತ ಅನ್ನೋದು ಒಂದು ಸಣ್ಣ ವೀಡಿಯೋ ಮಾಡಿ ಹಾಕ್ತೀನಿ, ಓಕೆನಾ? ನಾನು ಊರಿಂದ ಹಾಲು ತರಿಸ್ತೀನಿ. ಹಸುವಿನ ಅಲ್ಲದು ನಮ್ಮ ಮನೇಲಿ ಹಸು ಇದೆ ಊರಲ್ಲಿ. ಹಾಗಾಗಿ ನಮ್ಮ ಮನೆಯವ್ರು ಹೋಗ್ತಾರಲ್ವ, ಹಾಗಾಗಿ ಹಾಲು ತೊಗೊಂಬರ್ತಾರೆ. ಅದನ್ನು ನಾನು ಅದರಲ್ಲಿ ಹಾಲು ಕಾಯಿಸ್ಬಿಟ್ಟು ಕೆನೆನೆಲ್ಲ ಎತ್ತಿಟ್ಕೊಂಡು ಅದರಲ್ಲಿ ಬೆಣ್ಣೆ ಮಾಡ್ತೀನಿ, ಹಂಗೆ ತುಪ್ಪ. ನಾನು ಆ್ಯಕ್ಚುಲಿ ಹೊರಗಡೆ ಬೆಣ್ಣೆ ತುಪ್ಪ ಏನೂ ತರಿಸಲ್ಲ. ನಮ್ಮ ಮನೇಲೇ ಆಗೋಗುತ್ತಲ್ಲ, ಬೆಣ್ಣೆ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ನಮ್ಮ ಮನೇಲಿ ಅಡುಗೆಗೆ ತುಪ್ಪ ಯೂಸ್ ಮಾಡ್ತೀನಿ ಫ್ರೆಂಡ್, ಆಯಿತಾ? ಅಂದರೆ ಮನೇಲೇ ಆಲ್ಮೋಸ್ಟ್ ಬೆಣ್ಣೆ ಮಾಡ್ಕೊಂಡಿರ್ತೀವಲ್ಲ, ಜಾಸ್ತಿ ಬೆಣ್ಣೆ ತುಪ್ಪ ಇರುತ್ತೆ, ಹಾಗಾಗಿ ಅದನ್ನು ಯೂಸ್ ಮಾಡ್ತೀನಿ. ಹಾಗಾಗಿ ನಾನು ಅದನ್ನು ಹಾಲಿನ ಕೆನೆ ಸ್ಟೋರ್ ಮಾಡಿಕೊಂಡು ಅದನ್ನು ಬೆಣ್ಣೆ ಹೇಗೆ ಮಾಡೋದು ಮತ್ತು ತುಪ್ಪ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಮ್ಮಮ್ಮ ಮಾಡೋರು ಮುಂಚೆ, ನಾವು ತುಂಬ ಚಿಕ್ಕವರಾಗಿದ್ದಾಗ ಅಮ್ಮ ಮಾಡ್ತಾಯಿದ್ರು. ಅಂದರೆ ನಮ್ಮ ಮನೇಲಿ ಏನು ಹಸು ಇರಲಿಲ್ಲ ಆವಾಗ, ಆದರೂ ಅಮ್ಮ ಬೇರೆಯವ್ರ ಮನೆಯಿಂದ ತೊಗೊಳ್ತಿದ್ರಲ್ಲ, ಹಾಲಲ್ಲೇ ಹಾಲನ್ನ ಕಾಯಿಸ್ಬಿಟ್ಟು ಕೆನೆ ಎತ್ತಿಟ್ಕೊಂಡು, ಆವಾಗ ಫ್ರಿಜ್ ಕೂಡ ಇರ್ತಿರ್ಲಿಲ್ಲ. ಹಾಗಾಗಿ 2 ಡೇಸ್ 3 ಡೇಸ್ ಅಷ್ಟಕ್ಕೇ ಅಮ್ಮ ಸ್ವಲ್ಪ ಕೆನೆ ಕೂಡ್ಕೊಂಡು ಅದರಲ್ಲಿ ಬೆಣ್ಣೆ ಮಾಡೋರು. ನನಗೆ ಅದು ಕೆನೆ ಮಾಡಿರ್ತಾರಲ್ಲ, ಹಾಲು ಹಾಕಿ ಅದನ್ನು ಕೆನೆ ತೆಗೆದು ಅದು ಸಿಕ್ಕಾಪಟ್ಟೆ ಇಷ್ಟ ನನಗೆ. ನಾನು ಅವಾಗ ನಮ್ಮ ಅಮ್ಮನ ಕೇಳ್ತಾ ಇದ್ದೆ, ಅದನ್ನು ಕೊಡಿ, ನಾನು ಅನ್ನದಲ್ಲಿ ಊಟ ಮಾಡ್ತೀನಿ ಅಂತ. ಚೆನ್ನಾಗಿರುತ್ತೆ ಅದು. ಕೆನೆನ ಸ್ಟೋರ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಮಾಡಿರ್ತಾರೆ. ಅದೇನೋ ಒಂಥರ ಸ್ವೀಟಾಗಿ ನಂಗೆ ಸಖತ್ ಇಷ್ಟ ಆಗ್ತಿತ್ತು. ನಾನು ನಮ್ಮಮ್ಮನ ಕೇಳ್ತಿದ್ದೆ, ಕೊಡಿ ಆ ಮೊಸರು, ನಾನು ಅನ್ನ ಊಟ ಮಾಡ್ತೀನಿ ಅಂತ. ಆದರೆ ನಮ್ಮಮ್ಮ ಕೊಡ್ತಿರಲಿಲ್ಲ ಫ್ರೆಂಡ್, ಆಯಿತಾ? ಅಂದರೆ ಹೆಂಗೆ ಹೇಳೋರು ಅಂದರೆ, ಇಲ್ಲ ಬೆಣ್ಣೆ ಮಾಡೋದು ಬೇಡವಾ, ತುಪ್ಪ ಬೇಡವಾ, ಸುಮ್ಮನೆ ಇರು, ಬೇಡ ಅಂತ ಕೊಡ್ತಿಲ್ಲ. ಬಟ್ ನಂಗೆ ಸಖತ್ ಇಷ್ಟ ಆಗ್ತಾಯಿತ್ತು, ಬಟ್ ಅವಾಗ ಕೊಡ್ತಿರಲಿಲ್ಲ. ಬಟ್ ಇವಾಗ ನಾನು ಊರಿಗೆ ಹೋದರೆ ಅಮ್ಮನ ಮನೇಲಿ ಇವಾಗೇನು ಮೊಸರೇನಿರಲ್ಲ, ಯಾಕಂದರೆ ಇವಾಗಲೂ ಅವ್ರ ಮನೇಲಿ ಹಸು ಏನಿಲ್ಲ. ಹಾಗಾಗಿ ಕೇಳ್ತೀನಿ ನಾನು ಅಮ್ಮ, ಅದಕ್ಕೆ ಇದು ಮೊಸರೇನು ಇದೆಯಾ ಅಮ್ಮ ಅಂತ ಕೇಳಿದ್ರೆ, ಇಲ್ಲ ಅಂತ ಹೇಳ್ತಾರೆ ಅಂದ್ಬಿಟ್ಟು ಅದಕ್ಕೇನೆ ಕೂಡಿಟ್ಟಿರ್ತಾರಲ್ಲ ಅದನ್ನೇ ತೊಗೊಂಬಂದು ಕೊಡ್ತಾರೆ. ಖುಷಿ ಅನಿಸುತ್ತೆ ಅವಾಗ. ಅಯ್ಯೋ, ಅವಾಗ ಕೇಳಿದ್ರೆ ಕೊಡ್ತಿರ್ಲಿಲ್ಲ, ಇವಾಗ ಕೊಡ್ತಾರೆ. ಏನೇ ಅಂದ್ರೂ ತಂದೆ ತಾಯಿಗಳಿಗೆ ಆಲ್ಮೋಸ್ಟ್ ಮದುವೆ ಆಗಿ ಹೋದ್ಮೇಲೆ ಅವ್ರ ಮಕ್ಳ ಮೇಲೆ ಇನ್ನೂ ಏನೋ ಒಂಥರ, ಅಂದರೆ ಆವಾಗಲೂ ಪ್ರೀತಿ ಇರುತ್ತೆ, ಈಗಲೂ ಪ್ರೀತಿ ಇರುತ್ತೆ ಎಲ್ಲರಿಗೂ, ಆಲ್ಮೋಸ್ಟ್ ಎಲ್ಲ ತಂದೆ ತಾಯಿಗಳಿಗೂ ಹಾಗೆ ಅಲ್ವಾ? ಆದರೆ ಈಗ ಅಪರೂಪಕ್ಕೆ ಹೋಗಿರ್ತೀವಲ್ವಾ ಅಂತ ಅಂದ್ಬಿಟ್ಟು ಏನೋ ಒಂಥರ, ಅಯ್ಯೋ ಅಪರೂಪಕ್ಕೆ ಬಂದಿದ್ದಾಳೆ ಕೇಳ್ತಾಳಲ್ವಾ ಅಂತ ಕೊಡ್ತಾರೆ. ಖುಷಿ ಒಂಥರ. ಅದೇ ಥರ ಅಮ್ಮನೂ ಮಾಡ್ಕೊತಾರೆ. ಅಮ್ಮನೇ ಹೇಳ್ಕೊಟ್ರು ನನಗೆ ಈ ಬೆಣ್ಣೆ ಹೇಗೆ ಮಾಡೋದು ಅಂತ. ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದಂತ. ಆಮೇಲೆ ಹಾಗೆ ಇನ್ನೊಂದು ವಿಷಯ ಗೈಸ್, ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ, ಬಿಗ್ ಬಾಸ್ ಪ್ರೊಮೋ. ಬಟ್ ನಾನು ಇದನ್ನು ಮಾತಾಡ್ಬೋದೋ ಏನೋ ನನಗೂ ಗೊತ್ತಿಲ್ಲ. ಆಮೇಲೆ ಕೆಲವರು ಅದನ್ನು ವೀಡಿಯೋನ ಕಟ್ ಮಾಡಿ ನಮ್ಮ ವೀಡಿಯೋದಲ್ಲಿ ಹಾಕ್ಕೊಂಡು, ನೋಡಿ ಇಲ್ಲಿ ವೀಡಿಯೋದಲ್ಲಿ ಈ ಥರ ಇದೆ ಅಂತ ಅಂದ್ಬಿಟ್ಟು ಕೂಡ ಅಪ್ಲೋಡ್ ಮಾಡ್ತಾರೆ. ಬಟ್ ನನಗೆ ಅದು ಹೇಗೆ ಮಾಡೋದಂತ ಗೊತ್ತಿಲ್ಲ. ಹಂಗೆ ಜಸ್ಟ್ ಒಂದು ಹೇಳ್ತೀನಿ. ನಾನೇನು ಟಿ ವಿಲಿ ನೋಡಿಲ್ಲ ಪ್ರೊಮೋನ, ಅದನ್ನು ಅಗ್ನಿ ಪರೀಕ್ಷೆ ಅದು ಒಂದು ಸೀಸನ್ನ ನಾನು ಮೊಬೈಲಲ್ಲಿ ನೋಡಿದೆ, ಆಯಿತಾ? ಸಣ್ಣ ಇದರಲ್ಲಿ ಅದರಲ್ಲಿ ಒಂದು ಹುಡುಗಿ ಬಂದಿದ್ದಾರೆ, ಎಷ್ಟು ಇನ್ನೋಸೆಂಟ್ ಗೊತ್ತಾ, ಒಂದು 20 ವರ್ಷದ ಹುಡುಗಿ ಬಂದಿದ್ದಾರೆ. ಒಂದೆರಡು ರೀಲ್ ನೋಡಿದೆ, ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು. ನಾನು ಆಲ್ಮೋಸ್ಟ್ ನಾನು ಇದು ನೋಡಲ್ಲ, ನಾನು ಬಿಗ್ ಬಾಸ್ ಜಾಸ್ತಿ ನೋಡಲ್ಲ. ನೋಡೋದೇ ಇಲ್ಲ ಅಂತ ಹೇಳಲ್ಲ, ನೋಡ್ತಿರ್ಲಿಲ್ಲ ಅಂತ ಸ್ವಲ್ಪ ನೋಡ್ತಿದ್ದೆ. ಅಂತ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಇವರಪ್ಪ ತುಂಬ ಅಂತ ನನಗೆ ಯಾರೂ ಅಷ್ಟೊಂದು ಅನ್ನಿಸ್ತಿರ್ಲಿಲ್ಲ. ತುಂಬ ಇಷ್ಟನೇ ಆಗೋರು. ಬಟ್ ಅಂದರೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಪಟ್ಟಂತ ಇಷ್ಟ ಆಗಿಲ್ಲ. ಸೀಸನ್ ನೋಡ್ತಾ ತುಂಬ ಜನ ಇಷ್ಟ ಆಗಿದ್ದಾರಲ್ವಾ? ನನಗಂತೂ ಈ ಹುಡುಗಿ ಸಖತ್ ಇಷ್ಟ ಆಗ್ಬಿಟ್ಟು, ಎಷ್ಟು ಇನ್ನೋಸೆಂಟಾಗಿ ಮಾತಾಡಿದ್ರು ಗೊತ್ತಾ? ಒಂದೊಂದು ಏನೋ ಕೇಳ್ತಾರೆ ಅವರು, ನಿಮಗೆ 2006 ಅಲ್ವಾ ನೀವು ಬಾರ್ನ್ ಆಗಿದ್ದು, ಅದೇ 2000 ಆದ್ಮೇಲೆ ಬರುತ್ತೆ ಅಂತೆಲ್ಲ ಹೇಳ್ಬೇಕಾದ್ರೆ, ಇಲ್ಲ 2005 ಆದ್ಮೇಲೆ 6 ಬರುತ್ತೆ ಅಂತ ಹೇಳ್ತಾಳೆ. ಸಖತ್ ಖುಷಿ ಅನ್ನಿಸ್ತು. ಆಮೇಲೆ ಅವರೊಂದು ಹೇಳಿದ್ರು, ನಮ್ಮಮ್ಮಂಗೆ ರೆಸ್ಪೆಕ್ಟ್ ಕೊಡಿಸ್ಬೇಕು, ನಮ್ಮಮ್ಮನಿಗೆ ತುಂಬ, ಅದಕ್ಕೆ ನಾನು ಬಿಗ್ ಬಾಸಿಗೆ ಬರ್ತಾ ಇದ್ದೀನಿ ಅಂತ. ಆಲ್ಮೋಸ್ಟ್ ಬಿಗ್ ಬಾಸಿಗೆ ಬರೋರು, ನಿಮ್ಗೆ ಆಪರ್ಚುನಿಟಿ ಸಿಗಲಿ, ನಮಗೊಂದು ಆಮೇಲೆ ನಾನು ಫೇಮ್ ಆಗಲಿ, ಇಲ್ಲ ಅಂತಂದು ಏನೋ ಒಂಥರ. ಬಟ್ ಎಲ್ಲರೂ ನನ್ನ ಕನಸಿಟ್ಕೊಂಡು ಬಂದಿರ್ತಾರಲ್ವ. ಆದರೆ ಈ ಹುಡುಗಿ ಅವ್ರ ಅಮ್ಮನ ಫೇಮಸ್ ಮಾಡಬೇಕು ಅಂತ ಹೇಳಿದ್ರಲ್ವ, ನಂಗೆ ಸಖತ್ ಇಷ್ಟ ಆಯಿತು.
ತುಂಬ ಜನ ರಿಜೆಕ್ಟ್ ಕೂಡ ಆಗಿದ್ದಾರೆ. ಬೇಜಾರು ಮಾಡ್ಕೋಬೇಡಿ, ಇವತ್ತಲ್ಲ ನಾಳೆ ಅದು ಸೆಲೆಕ್ಟ್ ಆಗೇ ಆಗ್ತೀರ ಆಯಿತಾ. ಇದಲ್ಲ ಅಂದರೆ ಇನ್ನೊಂದು ಯಾವುದಾದ್ರೂ ಒಂದು ನಿಮಗೆ ಒಂದು ಸ್ಟೇ ಸಿಕ್ಕೇ ಸಿಗುತ್ತೆ. ಯೂಸ್ ಮಾಡ್ಕೊಳ್ಳಿ. ಸಿಕ್ಕಿರೋರಿಗೆಲ್ಲರಿಗೂ ಆಲ್ ದಿ ಬೆಸ್ಟು. ಹಾಗೆ ಮಿಸ್ ಮಾಡ್ಕೊಂಡಿರೋರಿಗೆಲ್ಲರಿಗೂ ನೆಕ್ಸ್ಟ್ ಟೈಮ್ ಯಾವಾಗಲೂ ಸಿಕ್ಕೇ ಸಿಗುತ್ತೆ, ಅದಕ್ಕೇನು ಬೇಜಾರು ಮಾಡ್ಕೊಬೇಡಿ. ಬನ್ನಿ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಅದು ಬೆಣ್ಣೆ ಮಾಡೋದು ಹೇಗೆ, ನಾನು ಅಂದರೆ ಎಲ್ಲರೂ ಆಲ್ಮೋಸ್ಟ್ ಮಾಡ್ತೀರಲ್ವ, ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಓಕೆನಾ? ಥ್ಯಾಂಕ್ ಯು. ನೋಡಿ, ಇದು ಇದಕ್ಕೇನೆ ಹೇಳಿದ್ನಲ್ಲ, ಅಂದರೆ ಚಿಕ್ಕೊಂದು ಬಾಟಲ್, ಪುಟ್ಟ ಬಾಟಲ್ ಇದೆ, ಅದಕ್ಕೆ ಮತ್ತು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಆಗಿತ್ತು, ಅದಕ್ಕೆ ಇಲ್ಲಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೇನೆ ಬಂದು ಊರಿಂದ ತೊಗೊಂಡು ಬಂದ್ವಲ್ಲ ಅದು. ಅಂದರೆ ನಾನಿನ್ನು ಫಸ್ಟ್ ಏನು ಮಾಡ್ತೀನಿ ಅಂತಂದರೆ, ಹಾಲನ್ನ ತಂದು ಕಾಯಿಸ್ಕೊಂಡಾದ್ಮೇಲೆ ತುಂಬ ಲೋ ಫ್ಲೇಮಲ್ಲಿ ಕಾಯಿಸ್ಕೊಂಡಾದ್ಮೇಲೆ ಅದು ಹಾಲು ತಣ್ಣಗಾಗುತ್ತಲ್ವಾ, ಕಾಯಿಸ್ಕೊಂಡು ತುಂಬ ಕೆನೆ ಕಟ್ಟಬೇಕು ಅದು ಚೆನ್ನಾಗಿ. ಆಮೇಲೆ ಆಫ್ ಮಾಡಿ ಅದು ಫುಲ್ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಡಿ ಅದನ್ನು. ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಗಟ್ಟಿ ಬರುತ್ತೆ, ಅದು ಕೆನೆ ಕಟ್ಟಿರುತ್ತಲ್ಲ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಆವಾಗ ಇದನ್ನು ಇದೇ ಥರ ಇದಕ್ಕೆ ಸ್ಟೋರ್ ಮಾಡಿಟ್ಕೊಳ್ಳಿ. ಕೆಲವೊಂದು ಇದನ್ನ ಏನು ಮಾಡಿ, ಕೆಲವೊಂದು ಏನು ಆಗುತ್ತೆ ಅಂತಂದರೆ, ಪಾಕೆಟ್ ಹಾಲಿರುತ್ತಲ್ಲ, ಪಾಕೆಟ್ ಹಾಲಲ್ಲಿ ಮಾಡೋರು ಏನು ಮಾಡಿ ಅಂದರೆ, ಆರೆಂಜ್ ಕಲರ್ದು ಬರುತ್ತಲ್ಲ ನಂದಿನಿ ಹಾಲು, ಅದರಲ್ಲಿ ಮಾಡಿ. ಅದು ಕೂಡ ಸೇಮೇ ಬರುತ್ತೆ, ಬಟ್ ಅದರಲ್ಲಿ ಇದ್ರಷ್ಟು ಗಟ್ಟಿ ಬರಲ್ಲ. ಓಕೆ, ಪರವಾಗಿಲ್ಲ, ಅದರಲ್ಲೂ ಮಾಡಿದ್ದೀನಿ ನಾನು ಕೆಲವು ಟೈಮು, ಬಟ್ ಅದು ಚೆನ್ನಾಗಿ ಬಂದಿರುತ್ತೆ ಮಾಡಿ. ಇದು ಊರಿಂದ ತಂದಿರೋಂಥದ್ದು. ಇದೇ ಥರ ನೋಡಿ ಗಟ್ಟಿಯಾಗಿದೆ. ನಾನು ಸ್ವಲ್ಪ ಇದು ನಾನೊಂದು ವೀಕ್ ಇಟ್ಟಿದ್ದೀನಿ. ನಮ್ಮನೇಲಿ ಸ್ವಲ್ಪ ನಮ್ಮದು ಮನೆ ಹಸುದು ಹಾಲಿಂದು ತುಂಬ ಗಟ್ಟಿ ಬರುತ್ತೆ, ಸಿಕ್ಕಾಪಟ್ಟೆ ಗಟ್ಟಿ ಬರುತ್ತೆ. ಹಾಗಾಗಿ ನನಗೆ 1 ವೀಕಿಗೆ ಇಷ್ಟ ಆಯಿತು. 1 ವೀಕ್ ಅಂದರೆ ಡೈಲಿ ತರಿಸಲ್ಲ, 2 ಡೇಸ್ಗೊಂದ್ಸಲ ತರಿಸ್ತೀನಲ್ಲ ಅದು. ಇದು ಒಂಥರ ಇದೇ ಥರನೇ ಗಟ್ಟಿ ಇರುತ್ತೆ. ಅಂದರೆ ನೀರು ಜಾಸ್ತಿ ಹಾಕ್ಕೊಂಬೇಡಿ, ಬರೀ ಕೆನೆ ಮಾತ್ರ ಎತ್ತಿಟ್ಕೊಳ್ಳಿ. ಇದನ್ನು ಎರಡನ್ನೂ ಮಿಕ್ಸ್ ಮಾಡಿಕೊಂಡೆ. ಎರಡು ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಬೀಟ್ ಅಂದರೆ ಕೈಯೆಲ್ಲ ಇದು ಮಾಡ್ಕೊಬೇಕು. ಕೆಲವು ನಮ್ಮಮ್ಮ ಏನು ಮಾಡ್ತಾಯಿದ್ರು ಅಂತಂದರೆ, ಇದನ್ನು ಜಸ್ಟ್ ಹಿಂಗೆ ಹಾಕ್ಬಿಟ್ಟು ಇದು ಬರುತ್ತಲ್ಲ, ಅಂದರೆ ವಾಟ್ರ್ ಬಾಟ್ಲು ಬರುತ್ತಲ್ಲ, 1 ಲೀಟ್ರು 2 ಲೀಟ್ರು ಅದರೊಳಗೆ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಇದು ಮಾಡೋರು. ಬಟ್ ಇವಾಗೆಲ್ಲ ಆ ಥರ ಏನು ಮಾಡಲ್ಲ. ನೋಡಿ ಈ ಥರ ಆಗುತ್ತೆ. ಇದಕ್ಕೆ ನಮಗೆ ಎಷ್ಟು ಬೇಕಷ್ಟು ಸ್ವಲ್ಪ ನೀರು, ಅಂದರೆ ತುಂಬ ಜಾಸ್ತಿ ನೀರು ಹಾಕ್ಕೊಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳು ಮಾಡ್ಕೋಬೇಕು. ಅಂದರೆ ನಾನು ಇದನ್ನು ಮಿಕ್ಸಿಲಿ ಮಾಡ್ತೀನಿ, ಹಾಗಾಗಿ ಸ್ವಲ್ಪ ಅಂದರೆ ಇಲ್ಲಾಂದರೆ ಕೆನೆನೇ ಫುಲ್ ಇದಾಗಿಬಿಡುತ್ತಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಬೇಕು. ತುಂಬ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ, ಓಕೆನಾ? ಆಮೇಲೆ ಒಂದ್ಸಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ. ಈ ಥರ ಅಂದರೆ ತುಂಬ ಏನು ಗಂಟು ಥರ ಇರಲ್ಲ, ಬೇಗ ಬರುತ್ತೆ. ಕೈಯಲ್ಲಿ ಒಂದು ಸ್ಪೂನಲ್ಲಿ ಒಂದು ಸ್ವಲ್ಪ ಹಿಂಗೆ ಮಾಡಿದ್ರೆ ಸಾಕು, ನೀಟಾಗಿ ಅದು ಗಂಟಿರುತ್ತಲ್ಲ ದಪ್ಪ ದಪ್ಪ, ಅದು ಸ್ವಲ್ಪ ತೆಳು ಆದಂಗೆ ಆಗತ್ತೆ ಅಷ್ಟೇ. ಈ ಥರ ಆದರೆ ಬೇಗ ಆಗಿಬಿಡತ್ತೆ ಮಿಕ್ಸಿಲಿ ಅಂತ ಅಷ್ಟೇ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಹೀಗೆ ಮಾಡ್ಬೋದು, ಇದರಲ್ಲೇ ಮಜ್ಜಿಗೆ ಮಾಡೋದು ಬರುತ್ತಲ್ಲ, ಏನಂತಾರೆ, ಅದರಲ್ಲೇ ಹಾಕಿ ಮಾಡ್ಬೋದು, ಬಟ್ ಅದು ತುಂಬ ಲೇಟ್ ಆಗಿಬಿಡುತ್ತೆ. ಆಮೇಲೆ ನೋಡಿ ಈ ಥರ ಒಂದು ಜಾರ್ಗೆ ಅದನ್ನು ಇಷ್ಟು ತುಂಬ ಜಾಸ್ತಿ ಹಾಕ್ಕೊಂಬೇಡಿ ಮಾತ್ರ, ಕಾಲು ಭಾಗದಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಮಿಕ್ಸಿಲಿ ಅಂದರೆ ಕೆಲವ್ರು ಏನು ಮಾಡ್ತಾರೆ, ಜ್ಯೂಸ್ ಮಾಡ್ತಾರಲ್ಲ ಅದರಲ್ಲೂ ಮಾಡ್ತಾರೆ, ಬಟ್ ನಾನು ಅದಿಲ್ಲ ನನ್ನ ಹತ್ರ, ಹಾಗಾಗಿ ನಾನು ಇದರಲ್ಲೇ ಮಾಡ್ತೀನಿ. ಇದರಲ್ಲೇ ಚೆನ್ನಾಗಿ ಬರುತ್ತೆ. ಆದರೆ ಜಾಸ್ತಿ ಮಾತ್ರ ನೀರು ಹಾಕ್ಕೊಂಬೇಡಿ, ಇದನ್ನ ನೆನಪಿಟ್ಕೊಳ್ಳಿ. ಆಮೇಲೆ ಈ ಥರ ಒಂದು ಅಷ್ಟೇ, ಆಲ್ಮೋಸ್ಟ್ ಆಗಿಬಿಟ್ಟಿರತ್ತೆ. 1-2 ನಿಮಿಷ ಹಿಂದೆ ಮುಂದೆ ಮಾಡಿದ ತಕ್ಷಣವೇ ಆಗಿಬಿಡತ್ತೆ. ತುಂಬ ಈಸಿ. ಬನ್ನಿ ತೋರಿಸ್ತೀನಿ ಹೇಗೆ ಬಂದಿರುತ್ತೆ ಅಂತ. ನೋಡಿ ಈ ಥರ ಚೆಲ್ಲಿಲ್ಲ ಸ್ವಲ್ಪನೂ ಕೂಡ, ಅಲ್ಲೇ ಗಟ್ಟಿಯಾಗಿರುತ್ತೆ. ಯಾಕೆಂದರೆ ನಾವು ಅಷ್ಟೇ ನೀರು ಹಾಕಿರ್ತೀವಲ್ಲ, ಹಾಗಾಗಿ ಅಷ್ಟರಲ್ಲೇ ಬಂದಿರುತ್ತೆ. ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ಮಾಡ್ಕೊಬೋದು. ಆಮೇಲೆ ನೋಡ್ಕೊಳ್ಳಿ ಬೆಣ್ಣೆ ಹದ ಹೇಗಿರುತ್ತೆ ಅಂತ. ತುಂಬ ತೆಳು ಇತ್ತು ಅಂದರೆ ಇನ್ನೊಂಚೂರು ಮೂವ್ ಮಾಡಿ, ಅದನ್ನು ಆವಾಗ ಸ್ವಲ್ಪ ಗಟ್ಟಿ ಬರುತ್ತೆ. ಅದೇ ಬೆಣ್ಣೆ ಹೇಗಿರುತ್ತೆ ಅಂತ ಗೊತ್ತಾಗತ್ತಲ್ಲ, ಅಷ್ಟು ಮಾಡ್ಕೊಳ್ಳಿ ಅಷ್ಟೇ. 1-2 ಸಲ ಹಿಂದೆ ಮುಂದೆ ಮಾಡಿದ್ರೆ ಸರಿ ಹೋಗ್ಬಿಡತ್ತೆ. ಅಷ್ಟೇ, ಆಲ್ಮೋಸ್ಟ್ ಆಯಿತು. ಆಮೇಲೆ ಸ್ವಲ್ಪ ನನಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಾಡಬೇಕಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಜಾಸ್ತಿ ಅಲ್ಲ,
ಸ್ವಲ್ಪ ನೀರು ಹಾಕ್ದೆ, ಇಲ್ಲಾಂತಂದರೆ ಅದು ಕೆಳಗಡೆನೆ ಅಂಟ್ಕೊಂಡ್ಬಿಡತ್ತೆ ಅಂತಂದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮತ್ತೆ ಇನ್ನೊಂದು ರೌಂಡು ಆನ್ ಮಾಡಿದೆ. ಒಂದೆರಡು ಸೆಕೆಂಡ್ ಮಾಡಿದೆ ಅಷ್ಟೇ. ಕೆಳಗಡೆ ಅಂಟ್ಕೊಂಡ್ಬಿಟ್ಟಿರುತ್ತಲ್ಲ ಅದೆಲ್ಲ ಹೊರಗಡೆ ಬರಲಿ ಆ ಥರ ಆಗಲಿ ಅಂತ ಅಷ್ಟೇ. ಅದನ್ನು ಒಂದು ಪಾತ್ರೆ ಇರುತ್ತಲ್ಲ ಅದಕ್ಕೆ ನೋಡಿ ಈ ಥರ ಬಂದಿರುತ್ತೆ. ಕೆಳಗಡೆ ಎಲ್ಲ ಅಂಟ್ಕೊಂಡಿರುತ್ತೆ, ಸ್ವಲ್ಪ ಮೇಲೆ ಬರುತ್ತೆ, ಕಂಪ್ಲೀಟ್ ಆಗಿರುತ್ತೆ. ಇದನ್ನು ಆಮೇಲೆ ನಿಮ್ಗೆ ಯಾವ ಪಾತ್ರೆ ಬೇಕು ಅದಕ್ಕೆ ಹಾಕೊಂಬಿಡಿ. ಪಾತ್ರೆನ ಒಂದ್ಸಲ ವಾಶ್ ಮಾಡ್ಕೊಳ್ಳಿ ನೀರಲ್ಲಿ, ಅಂದರೆ ಪಾತ್ರೆಗೂ ಅಂಟಬಾರ್ದಂತ ಅಷ್ಟೇ. ನಾನೀಗ ಪಾತ್ರೆನ ಕೂಡ ನೀರು ಹಾಕೊಂಡು ತೊಳ್ಕೊಂಡಿದ್ದೀನಿ, ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡಿ. ಈಸಿ, ಒಂದು 10 ನಿಮಿಷದಲ್ಲಿ ಆಲ್ಮೋಸ್ಟ್ ಬೆಣ್ಣೆ ಆಗೇ ಬಿಡುತ್ತೆ ಕಂಪ್ಲೀಟು. ಅದು ಮಂತ್ ಬರುತ್ತಲ್ಲ, ಏನಂತಾರೆ ಅದಕ್ಕೆ, ಅದೇ ಒಂದು ಮರದ ಬರುತ್ತಲ್ಲ ಅದರಲ್ಲಿ ಮಾಡಿದ್ರೆ ತುಂಬ ಹೊತ್ತಾಗ್ಬಿಡುತ್ತೆ. ನಾನು ಒಂದ್ಸಲ ಅಯ್ಯೋ ಇದರಲ್ಲಿ ಬೆಣ್ಣೆ ಕಡಿಮೆ ಬರುತ್ತೆ, ಅದರಲ್ಲಿ ಜಾಸ್ತಿ ಬರುತ್ತೆ, ನೋಡೋಣ ಇರು ಟ್ರೈ ಮಾಡೋಣ ಅಂದ್ಬಿಟ್ಟು ಅದರಲ್ಲಿ ಮಾಡಿ ತುಂಬ ಹೊತ್ತು ಕೈಯೆಲ್ಲ ನೋವು ಬಂದುಬಿಡ್ತು. ಅದಕ್ಕೆ ಬೇಡ ಬಿಡಪ್ಪ ಅಂತ ಅಂದ್ಕೊಂಡು ಇದೇ ಥರ ಮಾಡ್ತೀನಿ. ಆಮೇಲೆ ನೋಡಿ ಇನ್ನು ಉಳ್ದಿತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡೆ. ಅಂದರೆ ನಾನು 1 ವಾರದಲ್ಲಿ ಬೆಣ್ಣೆ, 1 ವಾರದ ಹಾಲಿನ ಕೆನೆನ ಈ ಥರ 2 ಟೈಮ್ ಹಾಕ್ತೀನಿ. ನಿಮಗೆ ಹಾಲಿನ ಕೆನೆ ಹೇಗಿರುತ್ತೆ ನೋಡ್ಕೊಳ್ಳಿ, ಇಷ್ಟೇ, ಅಲ್ಲಿ ಜಸ್ಟ್ ಕಾಣಿಸ್ತಿದೆಯಲ್ಲ ಅಷ್ಟು ಹಾಕ್ಕೊತೀನಿ. ಮಿಕ್ಸಿ ಆನ್ ಆಗಿದ ತಕ್ಷಣವೇ ಸ್ವಲ್ಪ 1-2 ನಿಮಿಷ ಮಾಡಿ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮಾಡಿಕೊಂಡ್ರೆ ಕಂಪ್ಲೀಟ್ ಆಗೋಗ್ಬಿಡುತ್ತೆ ಅಷ್ಟು. ಇದು ಸೇಮ್ ಅದ್ರಂಗೆ ಮಾಡಿಬಿಡ್ತೀನಿ. ಆಮೇಲೆ ಅದನ್ನು ಕೂಡ ಸೇಮ್ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಅಂದರೆ ಸ್ವಲ್ಪ ಅಗಲವಾಗಿದ್ದ ಪಾತ್ರೆ ತೊಗೊಂಬಿಡಿ. ನಾನು ತಗೊಳ್ಳಿಲ್ಲ, ನಾನು ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡು ಇಷ್ಟಕ್ಕೆ ಹಾಕ್ಕೊಂಡ್ಬಿಟ್ಟೆ. ಇದು ಮಜ್ಜಿಗೆ ಇರುತ್ತಲ್ಲ ಅದಂತೂ ಸಖತ್ ಸ್ವೀಟಾಗಿ ಹಾಲಲ್ಲಿ ಊಟ ಮಾಡ್ದಂಗೆ ಇರುತ್ತೆ. ಅನ್ನಕ್ಕೆ ಹಾಕೊಂಡು ಊಟ ಮಾಡಿದ್ರೆ ನಮ್ಗೆ ಇಷ್ಟ. ನಾನು ನಮ್ಮ ಮನೆಯವರಿಬ್ಬರು ಊಟ ಮಾಡ್ತೀವಿ ಇದರಲ್ಲಿ. ಹಾಲು ಅನ್ನ ಊಟ ಮಾಡ್ದಂಗೆ ಇರುತ್ತೆ ಅದಕ್ಕೆ. ಅದೇನೋ ಒಂಥರ ಸಖತ್ ಸ್ವೀಟಾಗಿ ಹುಳಿ ಇರಲ್ಲಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ಮತ್ತೆ ಈ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು, ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ತೊಳ್ಕೊಂಡು ಅದನ್ನು ಅಲ್ಲಿಗೆ ಹಾಕ್ಕೊಂಬಿಡಿ. ಫೈನಲಿ ಬೆಣ್ಣೆ ಬಂತು. ಖುಷಿ, ಅಂದರೆ ಹೊರಗಡೆ ಬಂದು ಎಷ್ಟೇ ನೋಡಿ ಇದು ಮುದ್ದೆ. ಆಮೇಲೆ ಏನು ಮಾಡಿ ಗೊತ್ತಾ, ಇದೊಂದು ಪಾತ್ರೆ ಇದೆ, ನಾನು ಇದ್ರಲ್ಲಿ ಮುದ್ದೆ ಮಾಡ್ತೀನಿ, ಹಂಗಾಗಿ ಈ ಪಾತ್ರೆ ಯೂಸ್ ಮಾಡ್ತಾ ಇದ್ದೀನಿ. ಆವಾಗಲೇ ಕೆನೆ ಹಾಕ್ಕೊಂಡಿದ್ದೀನಿ ಅದೇ ಪಾತ್ರೆ. ಆ ಪಾತ್ರೆನ ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಬಿಡಿ ಅದರಲ್ಲಿ. ಏನಕ್ಕೆ ಅಂದರೆ ಬೆಣ್ಣೆ ಕಟ್ಟಬೇಕಂದ್ರೆ ಕೈ ಅಂಟುತ್ತಲ್ಲ, ಹಾಗಾಗಿ ಸ್ವಲ್ಪ ಬಿಸಿ ಬೆಚ್ಚಗೆ ನೀರಿಗೆ ಕೈ ಹಚ್ಕೊಂಡು ಈ ಥರ ಹಚ್ಕೊಂಡ್ಬಿಟ್ಟು ಬೆಣ್ಣೆ ಕಟ್ಕೊಳ್ಳೋದಕ್ಕೆ. ಒಂಥರ ಖುಷಿ ಅಲ್ವಾ, ಹೊರಗಡೆ ಎಷ್ಟೇನೇ ತಗೊಂಡು ಬಂದು ತಿಂದ್ರೂ ಮನೇಲಿ ಮಾಡ್ಕೊಂಡು ತಿಂದರೆ ಅದಂತೂ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆನೋ ಒಂಥರ. ಅದರಲ್ಲೂ ನನಗಂತೂ ಬೆಣ್ಣೆ ಮಾಡಿದಂತೂ ಒಂಥರ ನೋಡಿಕೊಂಡು ಕಲ್ತಿದ್ದಲ್ಲ, ಖುಷಿ. ನಮ್ಮನೇಲಂತೂ ಜಾಸ್ತಿ ನಾನು ಬೆಣ್ಣೆ ತುಪ್ಪ ಯೂಸ್ ಮಾಡ್ತೀನಿ ಫ್ರೆಂಡ್. ಅದರಲ್ಲೂ ಇವಾಗ ಊರಿಗೆ ಹಾಸನಿಗೆ ಬಂದಮೇಲೆ ಊರಿಂದ ಅಮ್ಮ ಕೊಟ್ಟು ಕಳಿಸ್ತಾರೆ ಜಾಸ್ತಿನೇ. ಹಸು ಇರುತ್ತಲ್ಲ ಊರಲ್ಲಿ ನೋಡ್ಕೊತಾರೆ ಅವರೇ, ನೋಡ್ಕೊಂಡು ನಮ್ಮ ಮನೆಯವ್ರು ಹೋದಾಗಲೆಲ್ಲ ಕೊಟ್ಟು ಕಳಿಸ್ತಾರೆ. ಅಮ್ಮ ಅಂದರೆ ಅದೇ ನಮ್ಮ ಮನೆಯವ್ರ ತಾಯಿ ಇದ್ದಾರಲ್ಲ ಅಮ್ಮ, ಅವರು ಕೊಟ್ಟು ಕಳಿಸ್ತಾರೆ. ಅವರು ಮಾಡ್ತಿರ್ತಾರೆ ಬೆಣ್ಣೆ ತುಪ್ಪ ಎಲ್ಲ ಜಾಸ್ತಿ ಅವರು ಮಾಡ್ತಾರೆ. ಅವರೇನು ಜಾಸ್ತಿ ಇಟ್ಕೊತಿರ್ತಾರೆ ಹಾಲು, ನಾವೇ ಹೋಗಲ್ವಲ್ಲ, ಹೋದಾಗ ತೊಗೊಂಬರ್ತೀವಿ ಅಷ್ಟೇ. ಬೆಣ್ಣೆ ನಾವೇನು ಅವ್ರ ಹತ್ರ ಕೇಳಲ್ಲ, ಬೆಣ್ಣೆ ನಾವೇನು ಇಕ್ಸ್ಕೊಂಬರಲ್ಲ. ಅವರು ಸ್ವಲ್ಪ ಕಾಫಿ ಟೀಗೆ ಮಾತ್ರ ಇಟ್ಕೊತಾರೆ ಜಾಸ್ತಿ, ಅವ್ರು ಇಟ್ಕೊಳ್ಳಲ್ಲ. ನಾವು ಹೋಗ್ತೀವಿ ಅಂದಾಗ ಮಾತ್ರ ಈ ಥರ ಹಾಲನ್ನ ಜಾಸ್ತಿ ಇಟ್ಕೊಂಡು ಕೊಟ್ಟು ಕಳಿಸ್ತಾರೆ ಅಷ್ಟೇ. ಹಾಗಾಗಿ ಅವ್ರ ಹತ್ರ ಇನ್ನೇನು ಮಾಡಿಸ್ಕೊಳ್ಳೋದು ಬಿಡು, ನಾವೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನೇ ಇಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ಆಯಿತು ಬೆಣ್ಣೆ ಎಷ್ಟು ಫ್ರೆಂಡ್ ಇದು ನನ್ಗೆ ಗೊತ್ತಿರೋಂಗೆ 1 ವಾರದ ಹಾಲಿನ ಕೆನೆಯಲ್ಲಿ ಇಷ್ಟು ಬಂದಿರುತ್ತೆ. ನೀವು ನೋಡಿ, ನನ್ಗೆ ಗೊತ್ತಿರೋಂಗೆ ನೀವು ಹೊರಗಡೆ ತರ್ತೀರಲ್ಲ, ಇವಾಗ 200 ರೂಪಾಯಿ ಹಾಲು ತಂದಿರ್ತೀರ ಅಂದರೆ ನನಗೆ ಗೊತ್ತಿರೋಂಗೆ 200 ರೂಪಾಯಿ, ಇವಾಗೆಲ್ಲ ಒಂದು ಸೇರಿ 200 ರೂಪಾಯಿ ಬೆಣ್ಣೆ. ಆ ಅಮೌಂಟಿಗೆ ಬೆಣ್ಣೆ ಬಂದೇ ಬಿಡುತ್ತೆ. ಸುಮ್ಮನೆ ಹೊರಗಡೆ ಅಮೌಂಟ್ ಕೊಟ್ಟು ಆ ಬೆಣ್ಣೆ ತಂದು ಮಾಡೋದಕ್ಕಿಂತ ಈ ಥರ ನಿಮಗೆ ಟೈಮ್ ಇದ್ದು ಮಾಡೋಕ್ಕಾಗತ್ತೆ, ಮಾಡ್ಬೋದು, ಪರವಾಗಿಲ್ಲ ಅಂತಂದರೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದೇ ಆರೆಂಜ್ ಕಲರ್ದು ಹಾಲಿನ ಪ್ಯಾಕೆಟ್ ತೊಗೊಂಡು ಬನ್ನಿ, ಸೇಮ್ ಅದನ್ನು ಅಷ್ಟೇ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಕಾಯಿಸಿ ಫ್ರಿಜ್ಜಲ್ಲಿ ಇಟ್ಟು ಆ ಕೆನೆನ ಸ್ಟೋರ್ ಮಾಡ್ಕೊಳ್ಳಿ, ಸೇಮ್ ಬರುತ್ತೆ, ಏನು ಡಿಫ್ರೆಂಟಾಗಿ ಏನು ಬರೋದಿಲ್ಲ. ಆಮೇಲೆ ಏನು ಮಾಡಬೇಕಂತಂದರೆ, ಒಂದು ಪಾತ್ರೆ ಇರುತ್ತಲ್ಲ ಆ ಪಾತ್ರೆಗೆ ತಣ್ಣೀರು ತಗೊಳ್ಳಿ. ತಣ್ಣೀರು ತೊಗೊಂಡ್ಬಿಟ್ಟು ಇವಾಗ ಬೆಣ್ಣೆ ಮಾಡ್ಕೊಂಡಿರ್ತೀವಲ್ಲ ಅದನ್ನು ತೊಳಿಬೇಕು ಫ್ರೆಂಡ್. ಇದು ಮೇಯ್ನ್ ಆಯಿತಾ. ಹಾಗೇ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ, ಅದು ಒಂಥರ ಬೆಣ್ಣೆ ನನಗೆ ಆ ತುಪ್ಪ ಸ್ಮೆಲ್ ಬಂದುಬಿಟ್ಟಿತ್ತು. ನಾನು ಒಂದ್ಸಲ ಟ್ರೈ ಮಾಡಿದಾಗ ತುಂಬ ಅಂದರೆ ಒಂಥರ ಸ್ಮೆಲ್, ಅದೇನೋ ಒಂಥರ ಗೊತ್ತಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಆಮೇಲೆ ಮೊಬೈಲಲ್ಲೇ ನೋಡಿಕೊಂಡೆ. ಇದನ್ನು ನಂಗೆ ನಮ್ಮಮ್ಮ ಏನು ಹೇಳ್ಕೊಟ್ಟಿರಲಿಲ್ಲ, ಇದು ನಂಗೆ ಮೊಬೈಲಲ್ಲೇ ನೋಡಿದ್ದಿದ್ದು.
ಒಬ್ರು ಅಜ್ಜಿ ತೋರಿಸಿದ್ರು. ಬಟ್ ಅವ್ರೇನು ಮಾಡಿದ್ರು ಗೊತ್ತಾ, ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಕಿವುಚಿ ಇದನ್ನು ತೊಳ್ಕೊಂಡಿದ್ರು. ಬಟ್ ನಾನು ಆ ಥರ ಏನು ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಇದೇ ಥರ ನೀಟಾಗಿ ಸ್ವಲ್ಪ ಬೆಣ್ಣೆನ ಪ್ರೆಸ್ ಮಾಡಿದ್ರೆ ಅದ್ರಲ್ಲಿ ಏನಾದ್ರು ಮಜ್ಜಿಗೆದು ಏನಾದ್ರು ಇತ್ತು ಅಂತಂದರೆ ಅದ್ರದ್ದು ಆಚೆ ಬರುತ್ತಲ್ಲ, ಸ್ವಲ್ಪ ನೀಟಾಗುತ್ತೆ. ಇದನ್ನು 3-4 ಟೈಮ್ಸ್ ತೊಳ್ಕೊಳ್ಳಿ ಆಯಿತಾ. ನಾನು ಒಂದು 2 ಟೈಮ್ಸ್ ತೊಳೆದಿದ್ದೀನಿ ಅಷ್ಟೇ. ಆಮೇಲೆ ಏನಂತಂತಂದರೆ ಇದು ಏನಕ್ಕೆ ಈ ಥರ ಸ್ಮೆಲ್ ತೊಳ್ಕೊಬೇಕಂದ್ರೆ, ಕೆನೆ ಹಾಕಿ ಮಾಡಿರ್ತೀವಲ್ಲ, ಮತ್ತು ನಾವು ಒಂದು ವಾರ ಎಲ್ಲ ಸ್ಟೋರ್ ಮಾಡಿರ್ತೀವಲ್ಲ, ಒಂಥರ ಸ್ಮೆಲ್ ಬಂದಂಗೆ ಆಗಿಬಿಡುತ್ತೆ. ಅಂದರೆ ಹಂಗಂದ್ರೆ ಕೆಟ್ಟ ಸ್ಮೆಲ್ ಅಲ್ಲ, ಹಸಿ ಸ್ಮೆಲ್ ಹಾಲಿನ ಸ್ಮೆಲ್ ಬರ್ತಿರತ್ತಲ್ಲ, ಅದು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಈ ಥರ ತೊಳ್ಕೊಬೇಕು. ತೊಳ್ಕೊಂಡ್ಬಿಟ್ಟು ಇದು ಬನ್ನಿ ಇವಾಗ ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಕೆನೆ ನಾನು ಆಮೇಲೆ ಹಾಲಿನ ಕೆನೆ ಇದು ನೆಕ್ಸ್ಟ್ ಯಾವಾಗಲೂ ಒಂದು ಟೈಮು ಹಾಲು ಕಾಯಿಸ್ಕೊಂಡಾಗ ಅದ್ರದ್ದು ವಿಡಿಯೋ ಹಂಗೆ ತೊಗೊಂಡಿದ್ದೀನಿ. ಈ ಥರ ಗಟ್ಟಿ ಕಾಯಿಸ್ಕೊಂಡ್ರೆ ಈ ಥರ ಗಟ್ಟಿಗಾಗತ್ತೆ ಹಾಲು. ಆಮೇಲೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋ ಅಂಥದ್ದು. ನನಗೆ ಗೊತ್ತಿಲ್ಲ, ನಮ್ಮನೆ ಹಸು ಅಂತ ಅಂದರೆ ಅದೊಂಥರ ನಮಗೆ ಪ್ರೌಡ್ ಫೀಲ್ ಅಲ್ವಾ ಏನೇ ಆದ್ರೂ. ನನಗೆ ಬೇರೆ ಹಸುಗಳಿಂದನೂ ತಂದು ಮುಂಚೆ ನಮ್ಮನೇಲಿ ಹಸು ಇರಲಿಲ್ವಲ್ಲ, ಆವಾಗ ಮಾಡ್ತಿದ್ದೆ. ಬಟ್ ನನಗೆ ಅಷ್ಟೊಂದು ಗಟ್ಟಿ ಅನ್ನಿಸ್ತಿಲ್ಲ. ಅಂದರೆ ಎಲ್ಲ ಹಸುಗಳ ಬಗ್ಗೆ ಅಲ್ಲ, ಕೆಲವು ಹಸುಗಳದ್ದು ಸ್ವಲ್ಪ ಹಾಗೆ ಅಂತ ಅಂತಾರೆ. ಕೆಲವು ಹಸುಗಳು ತುಂಬ ಗಟ್ಟಿ ಬರುತ್ತೆ, ಕೆಲವು ಸ್ವಲ್ಪ ಮೀಡಿಯಮ್ ಇರುತ್ತೆ. ನಮ್ಮನೆ ಹಸುದು ಹಾಲಿನ ಕೆನೆ ಅಂತೂ ತುಂಬ ಗಟ್ಟಿ ಬರುತ್ತೆ ಫ್ರೆಂಡ್. ನಂಗೆ ಸಖತ್ ಇಷ್ಟ. ಅದು ನೋಡೋಕ್ಕೆ ಒಂಥರ ಯೆಲ್ಲೋಯಿಶ್ ಆಗಿ ಬರುತ್ತೆ. ಆಮೇಲೆ ಅದರಲ್ಲಿ ಮೊಸರು ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ತುಪ್ಪ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಅದಕ್ಕೆ ಮೇಯ್ನು ನಾನೇನು ಜಾಸ್ತಿ ಹಾಕಲ್ಲ. ಕಲ್ಲುಪ್ಪು, ಇಷ್ಟು ಕರಿಬೇವಿನ ಸೊಪ್ಪು ಮತ್ತು ಅರಿಶಿನ ಪುಡಿ ಇಷ್ಟೇ ಫ್ರೆಂಡ್ ನಾನು ಹಾಕೋದು. ಬೇರೆ ಇನ್ನೇನು ಹಾಕಲ್ಲ. ಕೆಲವರು ಮೆಂತ್ಯ, ಜೀರಿಗೆ ಎಲ್ಲ ಕುಟ್ಟಿ ಹಾಕ್ತಾರೆ, ಬೆಳ್ಳುಳ್ಳಿ ಕುಟ್ಟಿ ಹಾಕ್ತಾರೆ, ವೀಳ್ಯದೆಲೆ ಹಾಕ್ತಾರೆ. ನಾನು ಏನೂ ಹಾಕಲ್ಲ, ಇಷ್ಟೇ ನಾನು ಹಾಕೋದು. ಆದರೆ ಮೇಯ್ನ್ ಏನು ಮಾಡಬೇಕು ಅಂದರೆ, ನಿಮ್ಗಾದರೆ ಕರಿಬೇವಿನ ಸೊಪ್ಪು ಇರುತ್ತಲ್ಲ, ಅದನ್ನು ತುಂಬ ಎಳೆದು ತಗೊಳ್ಳಿ. ತುಂಬ ಎಳೆದಂದರೆ ಸಿಕ್ಕಾಪಟ್ಟೆ ಎಳೆದು ಮತ್ತು ಫ್ರೆಶ್ ಆಗಿರಲಿ, ಅದೇ ಟೇಸ್ಟ್ ಚಂದ. ಇದೇ ಥರ ಅದೇ ಪಾತ್ರೆಗೆ ಹಾಕ್ಕೊಂಡೆ. ಈ ಪಾತ್ರೆಯಲ್ಲಿ ಮುದ್ದೆ ಮಾಡಬೇಕಿತ್ತು ನಾನು. ಹಾಗಾಗಿ ಇದರಲ್ಲಿ ತುಪ್ಪ ಕರಗಿಸ್ಕೊಂಡು ತುಪ್ಪ ಹಾಕ್ಕೊಂಡ್ಬಿಟ್ಟು ಅದೇ ಪಾತ್ರೆಗೆ ಮುದ್ದೆ ಮಾಡ್ಬೋದು ಅಂತ ಸೇಮ್ ಒಂದೇ ಪಾತ್ರೆಗೆ ಹಾಕಿ ಅದರಲ್ಲೇ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಲೋ ಫ್ಲೇಮಲ್ಲಿ ಇಡಿ. ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಬಿಟ್ಟು ಈ ಥರ ಬೆಣ್ಣೆ ಹಾಕ್ಬಿಟ್ಟು ಬಿಡಿ. ಕಂಪ್ಲೀಟ್ ಲೋ ಫ್ಲೇಮಲ್ಲೇ ಸ್ವಲ್ಪ ಕರಗಲಿ. ನೀವೇನು ಮಾಡಿ ಅಂತಂದರೆ, ಅದಕ್ಕೆ ಕರಗಕ್ಕಿಟ್ಮೇಲೆ ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಿ. ಇಲ್ಲಾಂತಂದರೆ ಹಾಗೆ ಬಿಟ್ಟರೆ ಸ್ವಲ್ಪ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ. ಹಾಗಾಗಿ ಒಂದು ಸ್ಪೂನ್ ಇಟ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಿ. ಆಮೇಲೆ ನಾನು ಹೇಳಿದ್ನಲ್ಲ, ಅದು ಉಪ್ಪು, ಅರಿಶಿನ ಪುಡಿ ಹಾಕಬೇಕು, ಕರ್ಬೇವಿನ ಸೊಪ್ಪು ಹಾಕಬೇಕು. ಸ್ವಲ್ಪ ಇದೊಂಚೂರು 1-2 ನಿಮಿಷ ಇದು ಕರಗಿರಲಿಲ್ಲ, ಹಾಗಾಗಿ ಕರ್ಬೇವಿನ ಸೊಪ್ಪು ಏನು ಮಾಡಿ ಗೊತ್ತಾ, ಆ ತುಪ್ಪ ಮಾಡೋ ದಿನವೇ ಕರ್ಬೇವಿನ ಸೊಪ್ಪು ಹೊರಗಡೆನೇ ತಗೊಂಡು ಬನ್ನಿ. ನಾನು ಈ ಕರ್ಬೇವಿನ ಸೊಪ್ಪನ್ನು ಕೂಡ ಊರಿಂದನೇ ತರಿಸ್ತೀನಿ. ತುಂಬ ಫ್ರೆಶ್ ಆಗಿತ್ತು. ತುಪ್ಪ ಮಾಡೋ ದಿನ ಮಾತ್ರ ಕಂಪಲ್ಸರಿ. ಮನೇಲಿ ಕರ್ಬೇವಿನ ಸೊಪ್ಪು ಇದ್ದರೂ ಕೂಡ ನಾನು ಅದನ್ನು ಹೊರಗಡೆನೇ ತರಿಸ್ತೀನಿ. ಅದನ್ನು ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನೋಡಿ ಈ ಥರ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತು ಅದು ಕುದೀಲಿ. ಕುದ್ದಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕಬೇಕು. ನೀವು ಕರ್ಬೇವಿನ ಸೊಪ್ಪು ಹೇಗೆ ಹಾಕಬೇಕಂದ್ರೆ, ಒಂದು ಕರ್ಬೇವಿನ ಸೊಪ್ಪನ್ನ ಈ ಥರ ಪೀಸ್ ಮಾಡಬೇಕು. ಕೈಯಲ್ಲೇ ಹಿಂಗೆ ಪೀಸ್ ಮಾಡಿ ಹಾಕಿ, ಅಂದರೆ ಆವಾಗ ಕರ್ಬೇವಿನ ಸೊಪ್ಪದ್ದು ರಸ ಇರುತ್ತಲ್ಲ, ಅದು ತುಪ್ಪಕ್ಕೆ ಸೇರುತ್ತಲ್ಲ, ಚೆನ್ನಾಗಿರುತ್ತೆ. ಹಾಗೆ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ. ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಬಟ್ ಈ ಥರ ಪೀಸ್ ಮಾಡಿ ಹಾಕಿದ್ರೆ ಏನಾಗುತ್ತೆ, ಅದ್ರ ಕರ್ಬೇವಿನ ಸೊಪ್ಪಿಂದು ರಸ ಇರುತ್ತಲ್ಲ, ಅದೊಂದೇನೋ ಒಂಥರ ಚೆನ್ನಾಗಿರುತ್ತೆ. ನಾನೊಂದು 2 ಸಲ ಹಾಗೆ ಹಾಕಿ ಕೂಡ ಮಾಡಿದ್ದೀನಿ, ಈ ಥರ ಹಾಕಿ ಕೂಡ ಮಾಡಿದ್ದೀನಿ. ಆ ತುಪ್ಪ ಆವಾಗ ಮಾಡಿದ್ನಲ್ಲ, ಆ ತುಪ್ಪಕ್ಕಿಂತ ಈ ತುಪ್ಪ ಇಷ್ಟ ಆಗಿದೆ. ಆಗ್ಲಿಂದ ನಾನು ಈ ಥರ ಹಾಕಿ ಮಾಡ್ತೀನಿ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ತುಪ್ಪ ಶೀತ ಅಂತ ಹೇಳ್ಬಿಟ್ಟು ವೀಳ್ಯದೆಲೆ ಹಾಕೋದು, ಬೆಳ್ಳುಳ್ಳಿ ಜಜ್ಜಿ ಹಾಕೋದು ಮಾಡ್ತಾರೆ. ಅಂದರೆ ಅವ್ರವ್ರಿಗೆ ಹೇಗೆ ಗೊತ್ತಿರುತ್ತೆ ಹಾಗೆ ಮಾಡ್ತಾರೆ. ಬಟ್ ನಾನು ಆ ಥರ ಏನು ಮಾಡಲ್ಲ. ಒಂದು ಸಲ ನಾನು ಇದೇ ಥರ ವೀಳ್ಯದೆಲೆನೂ ಕೂಡ ಹಾಕಿ ಮಾಡಿದ್ದೆ. ಬಟ್ ನನಗದು ಯಾಕೋ ಇಷ್ಟ ಆಗಿಲ್ಲ. ಆವಾಗ ನಮ್ಮ ಮನೆಗೆ ನಮ್ಮ ಅಮ್ಮನ ಚಿಕ್ಕಮ್ಮ ಒಬ್ಬರು ಬಂದಿದ್ದಾರೆ. ಅವ್ರು ಬಂದಾಗ, ಏನಕ್ಕಿದು ಏನೋ ಒಂಥರ ತುಪ್ಪ ಚೆನ್ನಾಗಿಲ್ಲ ಕಣಮ್ಮ ಇದು, ನಾವೇನು ಹಾಕಲ್ಲ ಅಂದರು. ಇಲ್ಲ ಅಮ್ಮ ಹಿಂಗೆ ವೀಳ್ಯದೆಲೆ ಹಾಕಿದ್ದೆ ಅಂದಾಗ ಅವರು, ಏನಿಲ್ಲ ಕಣಮ್ಮ, ಹಿಂಗೆ ಕರ್ಬೇವಿನ ಸೊಪ್ಪು ಮತ್ತು ಉಪ್ಪು ಹಾಕ್ಬಿಟ್ಟು ಮಾಡ್ತೀನಿ, ಅದೇ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಂತ ಹೇಳಿದರು. ಆಮೇಲೆ ಅದ್ರಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಚೆನ್ನಾಗಿ ಬರುತ್ತೆ ಅಷ್ಟೇ. ಇವಾಗ ನೊರೆ ಬಂತು ನೋಡಿ ಫ್ರೆಂಡ್, ಆಯಿತಾ. ಫುಲ್ ಕರಗಿರುತ್ತೆ, ನೊರೆ ಸ್ಟಾರ್ಟ್ ಆಗುತ್ತೆ. ಇನ್ನೇನಿಲ್ಲ, ಈ ನೊರೆ ಕಂಪ್ಲೀಟ್ ಕುದ್ದು ಅಂದರೆ ಇದು ಲೋ ಫ್ಲೇಮಲ್ಲೇ ಮಾಡಿ, ಹೈ ಫ್ಲೇಮ್ ಮಾಡಬೇಡಿ. ಕುದ್ದು ಕಂಪ್ಲೀಟ್ ಆ ನೊರೆ ಎಲ್ಲ ಹೋಗಿ ಕಾಣಿಸ್ಬೇಕು. ಅದು ತುಪ್ಪ ಅದೊಂಥರ ನೀರು ಥರ ಬಿಡಬೇಕು, ಅಲ್ಲಿ ತನಕ ಕುದಿಸಿ ಆಯಿತಾ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಜಾಸ್ತಿ. ಸ್ವಲ್ಪ ಪೇಷನ್ಸಿಂದ ಕುದಿಸಿ ಅಷ್ಟೇ, ಇನ್ನೇನಿಲ್ಲ.
ಹೇಳ್ತಲ್ಲ ಮರಳು ಮಳಾಗಿರೋ ತುಪ್ಪ ನಂದಿನಿಯಿಂದ ಅದರಿಂದ ಸಿಗುತ್ತೆ ಆ ಥರ ಎಲ್ಲ ಹೇಳ್ತಾರಲ್ಲ, ಅದಕ್ಕಿಂತ ಚೆನ್ನಾಗಿರುತ್ತೆ ಫ್ರೆಂಡ್ ಇದಾಯ್ತಾ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಂಗೆ ಆ ಸ್ಮೆಲ್ಲೇ ಇಷ್ಟ. ತುಪ್ಪ ತೋರಿಸ್ತೀನಿ ಲಾಸ್ಟಲ್ಲಿ ನಿಮಗೆ. ಮರಳು ಮರಳಾಗೇ ಬರುತ್ತೆ, ಏನಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಬಿಡ್ದಂಗೆ ತಳ ಹಿಡಿಬಾರ್ದಂಗೆ ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಿ. ನನ್ನ ಮಗನಿಗೆ ಇದರಲ್ಲಿ ಈ ತುಪ್ಪ ಥರ ಇದು ಮಾಡಾದ್ಮೇಲೆ ಮುದ್ದೆ ಮಾಡ್ತೀನಿ. ಆ ಮುದ್ದೆಗೆ ಸ್ವಲ್ಪ ಉಪ್ಪು ಮತ್ತು ತುಪ್ಪ ಮಿಕ್ಸ್ ಮಾಡಿ ಅದನ್ನು ಮುದ್ದೆನ ಕೊಡ್ತೀನಿ. ಸಖತ್ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನಾವು ಚಿಕ್ಕವರಾಗಿದ್ದಾಗ ಹಾಗೆ ಮಾಡೋರು ನಮ್ಮ ಅಜ್ಜಿ ಮನೇಲಿ. ನಾವೇನಾದರೂ ಊರಿಗೆ ಹೋದರೆ ಆ ತುಪ್ಪ ಮಾಡಿದರೆ ಆ ತುಪ್ಪಕ್ಕೆ ಮುದ್ದೆಗೆ ಉಪ್ಪು ಎಲ್ಲ ಹಾಕಿ ಕೈಯಲ್ಲಿ ಅಂದರೆ ಪ್ರೆಸ್ ಮಾಡಿ ಹಾಗೆ ಕೊಡೋರು. ಅದಕ್ಕೆ ನಾವು ಏನೂ ಹಚ್ಕೊಂತಿಲ್ಲ, ಹಂಗೆ ತಿಂತಾ ಇದ್ವಿ. ನನ್ನ ಮಗನಿಗೆ ಹೇಳ್ತೀನಿ ಹಂಗೆ ತಿನ್ನಂತ. ಅವನು ಜಾಸ್ತಿ ನಮ್ಮ ಥರ ಏನು ಇಷ್ಟಪಟ್ಟು ತಿನ್ನಲ್ಲ. ಓಕೆ, ಪರವಾಗಿಲ್ಲ, ತಿಂತಾನೆ. ನೀವು ಟ್ರೈ ಮಾಡಿ ಫ್ರೆಂಡ್. ಮತ್ತು ಈ ಥರ ಮುದ್ದೆ ಮಾಡ್ತೀರಲ್ವಾ, ಸರಿ ಬೆಣ್ಣೆ ಏನಾದರೂ ತುಪ್ಪ ಕರಗಿಸಿದಾಗ ಅದಕ್ಕೆ ಇದರಲ್ಲೇ ಮುದ್ದೆ ಮಾಡಿ. ಆಮೇಲೆ ಮತ್ತೆ ಆ ಮುದ್ದೆಗೆ ಸ್ವಲ್ಪ ಉಪ್ಪು ಮತ್ತು ತುಪ್ಪ ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ ಮಾಡಿ. ಇಷ್ಟ ಇದ್ದರೆ ತಿನ್ನಿ, ಇಲ್ಲಾಂದರೆ ಇಲ್ಲ. ಚೆನ್ನಾಗಿರುತ್ತೆ. ಕುದಿಯಕ್ಕೆ ಸ್ಟಾರ್ಟ್ ಆಯಿತು, ಸ್ವಲ್ಪ ನೋಡಿ ಅಷ್ಟೇ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಕಂಪ್ಲೀಟ್ ಅದೆಲ್ಲದನ್ನು ಅದು ವೈಟ್ ಇರುತ್ತಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ. ಕಮ್ಮಿ ಆಗಿಬಿಟ್ಟು ಇದೇ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕುದ್ಮೇಲೆ ಏನಾಗುತ್ತೆ ಇದಂದರೆ ಕುದೀತಾ ನೀರು ಥರ ಬಿಟ್ಕೊಂಡ್ಬಿಡುತ್ತೆ. ಇದು ಮೇಲ್ಗಡೆ ಇರೋ ಥರ ಕೆಳಗಡೆ ಹೋಗುತ್ತೆ, ಮೇಲ್ಗಡೆ ಕಂಪ್ಲೀಟ್ ನೀರಾಗುತ್ತೆ. ಅಂದರೆ ಸ್ವಲ್ಪ ಆಮೇಲೆ ನೀರು ಥರ ಆಗಿ ಮೇಲೆ ಉಗ್ಗಿ ಬರುತ್ತೆ. ತೋರಿಸ್ತೀನಿ, ಆ ಟೈಮಿಗೆ ನೀವು ಆಫ್ ಮಾಡಬೇಕು. ನೋಡಿ ಈ ಥರ ನೀರು ಬಿಟ್ಕೊಳ್ಳೋಕೆ ನೀರು ಥರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನೊರೆ ಎಲ್ಲ ಕಮ್ಮಿ ಆಗಿಬಿಡುತ್ತೆ, ಅದೆಲ್ಲ ಫುಲ್ ಕೆಳಗಡೆ ಹೋಗುತ್ತೆ, ತುಪ್ಪ ಮೇಲೆ ಬರುತ್ತೆ. ಲಾಸ್ಟಿಗೆ ಒಂದು ಸಲ ಮಿಕ್ಸ್ ಮಾಡಿ ಈ ಥರ ಕಂಪ್ಲೀಟ್ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಈ ಥರ ಮೇಲ್ಗಡೆ ಬರುತ್ತಲ್ಲ, ಇಷ್ಟೇ. ಅಂದರೆ ಇವಾಗಲೇ ಆಫ್ ಮಾಡಬೇಡಿ, ಇನ್ನೊಂದು ಸ್ವಲ್ಪ ಕುದ್ದು ಕಂಪ್ಲೀಟಾಗಿ ಅದು ವೈಟ್ ಇದೆಯಲ್ಲ ಅದೆಲ್ಲ ಕೆಳಗಡೆ ಹೋಗಿ ಕಂಪ್ಲೀಟ್ ಮೇಲ್ಗಡೆ ನೀರು ಥರ ಬರುತ್ತೆ. ಆವಾಗ ಆಯ್ತಂತ. ಆಮೇಲೆ ಲಾಸ್ಟ್ ನೋಡಿ ಇಷ್ಟೇ. ಲಾಸ್ಟ್ ಈ ಥರ ಕಂಪ್ಲೀಟ್ ಆ ಕಡೆ ಸೇರ್ಕೊಂಡ್ಬಿಟ್ಟು ನೀರು ಬಿಟ್ಕೊಳ್ಳುತ್ತೆ. ಅದು ಸ್ವಲ್ಪ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಟೈಮಲ್ಲಿ ನೀವು ಸ್ಟವ್ನ ಆಫ್ ಮಾಡಿ. ಆಫ್ ಮಾಡಿದ ತಕ್ಷಣ ಏನು ಮಾಡಿ ಅಂತಂದರೆ ಕೈಯಲ್ಲಿ ಒಂದು ಡ್ರಾಪ್ ನೀರನ್ನ ತೊಗೊಂಡ್ಬಿಟ್ಟು ಈ ಥರ ಸ್ಪ್ರೇ ಮಾಡಬೇಕು. ಅಂದರೆ ಒಂದೆರಡು ಡ್ರಾಪ್ ಅಷ್ಟೇ, ಹಂಗಂತ ಜಾಸ್ತಿ ಅಲ್ಲ. ಈ ಥರ ಅಂದರೆ ಅದು ತುಂಬ ಕಾದಿರುತ್ತಲ್ಲ, ಸೀದ್ ಬಿಡುತ್ತೆ. ಇಲ್ಲ ಅಂತಂದರೆ ಇಲ್ಲಾಂದರೆ ಮೇಲೆ ಆಚೆ ಬಂದುಬಿಡತ್ತೆ, ಇಲ್ಲಾಂದರೆ ಸೀದ್ ಬಿಡುತ್ತೆ. ಆ ಕಾರಣಕ್ಕೆ ಸ್ವಲ್ಪ ಒಂದೆರಡು ಸಲ ತೊಗೊಂಡು ಹಿಂಗೆ ಮಾಡಿ ಅಷ್ಟೇ. ಇದು ನನಗೆ ನಮ್ಮ ಮನೆಯವ್ರ ಅಮ್ಮ ಇದ್ದಾರಲ್ಲ ಅವರೇ ಹೇಳ್ಕೊಟ್ಟಿದ್ದು. ನಾನು ಫಸ್ಟ್ ಒಂದು 3-4 ಸಲ ಇದೇ ಥರ ಬೆಣ್ಣೆ ಮಾಡಿಬಿಟ್ಟು ಸೀಸ್ಬಿಡ್ತಾಯಿದ್ದೆ. ಯಾವಾಗ ಒಂದಿನ ಕೇಳಿದಾಗ ಅವ್ರು ನನಗೆ ಹೇಳ್ಕೊಟ್ರು. ನೋಡಿ ಈ ಥರ ಫೈನಲಿ ಈ ಥರ ಬಂದಿತ್ತು. ಅದನ್ನು ಒಂದು ಬಾಕ್ಸಿಗೆ ಸ್ಪ್ರೆಡ್ ಮಾಡಿಕೊಂಡೆ. ನೀವು ಬಿಸಿ ಇದ್ದಾಗಲೇ ಒಂದು 5 ನಿಮಿಷ ಬಿಡಿ. ಆವಾಗ ಒಂದು ಸ್ಟೀಲ್ದು ಬರುತ್ತಲ್ಲ ಸ್ಟ್ರೈನರು, ಈ ಥರ ಲಾಸ್ಟ್ ಮತ್ತೆ ವಿಡಿಯೋ ಮಾಡಿದೆ. ಇದರಲ್ಲಿ ಸ್ವಲ್ಪ ಬಿಸಿ ಇದ್ದಾಗಲೇ ಸೋಗಿಸ್ಕೊಂಬಿಡಿ, ಆವಾಗ ಅದು ನೀಟಾಗಿ ಬರುತ್ತೆ. ನೋಡಿ ಕೆಳಗಡೆ ಜಾಸ್ತಿ ಸೀದಿಲ್ಲ, ಅಷ್ಟೇ. ಫೈನಲಿ ತುಪ್ಪ ರೆಡಿ. ಇದು ನೆಕ್ಸ್ಟ್ ಡೇ ನಾನು ಹಂಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ನೆನ್ನೆ ಮಾಡಿದ್ನಲ್ಲ ಆ ತುಪ್ಪ ಸ್ವಲ್ಪ ಗಟ್ಟಿ ಆದಮೇಲೆ ಈ ಥರ ಬಂದಿತ್ತು. ಮರಳಾಗಿರೋ ಥರನೇ ತುಂಬ ಟೇಸ್ಟಿಯಾಗಿದ್ದು ತುಪ್ಪ ರೆಡಿ. ಅಷ್ಟೇ ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮೇ ಬಿ ನಿಮಗೆ ಈ ಲಾಗ್ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಓಕೆನಾ? ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್.